जय सुंदर नदी गणगणनादे जय हे सरुषिगण भूदेवी मकुटद नवमणिये गंगद चंदद वंदिन गणिये राघवनद सूदन रवतनिसित भारत जननीय तनुजाते जननीय जोगुणवे जलघोष जननीय जीवमुनि नावेश असुगिन गिरिगण साले निन्मय करुणिन माले कपिल पतंजल गौतम जिगणु भारत जननीय तनुजाते शंकर रमण कविराज नमसलेश्वर अन्वय दिव्यारण्य रंग षडक्षरि पुंगा कंपल कुमिपति चंडा कुमार व्यासर मंगलधाम कवि गोविंद गणकुंजारा आनंद रामानंद कबीर भारत जननीय तनुजाते रसिकर कंगन सड़युवनोट हिंदू क्రైస్త मुसलमान पारसिक जैन ज्ञान जनगण ओलु मधुर गणनाम नायक वैदिकर नाम कन्नड़ नुಡಿ ಭೂಮಿ ರಾಜುವ ಗೇಹ ಕನ್ನಡ ತಾಯಿಯ ಮಂಗಳ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಎಲ್ಲ ಅಂಬೇಡ್ಕರ್ ವಾದಿಗಳಿಗೆ, ಶಾಲಾ ಕಾಲೇಜು ಯುವಕ ಯುವತಿಯರಿಗೆ, ಸಂಘಟನೆಯ ಮುಖಂಡರುಗಳಿಗೆ, ಸಮುದಾಯದ ನಾಯಕರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರಿಕಾ ಮಾಧ್ಯಮದವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಶುಭಾಶಯಗಳು. ಕರ್ನಾಟಕ ಸರ್ಕಾರ
ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಯಾರು ಮಾತಾಡ್ತಿರೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಅರ್ಪಿತಾನ? ಅರ್ಪಿತಾ ಇಲ್ಲ ಕಣಪ್ಪ. ಅರ್ಪಿತಾ ಊರಲ್ಲಿದ್ದೆ. ನಾವು ಇಲ್ಲಿ ವಿಧಾನಸೌಧ ಬೆಂಗಳೂರು ಬಂದಿದ್ದೀವಿ ಕಣಪ್ಪ. ವಿಧಾನಸೌಧದ ಮುಂಭಾಗದಲ್ಲಿ ನನ್ನ ಎಲ್ಲ ಮೊಬೈಲ್ ನಮ್ಮ ಕಾಲೇ ಇದ್ದಾವೆ. ನನಗೆ ಅತೀವ ಮನೆಗೆ ಹೋದಾಗ ಫೋನ್ ಮಾಡಿಸ್ತೀನಿ. ಏನು ಹೆಸರು? ಹಿಂದೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ರು. ಓಕೆ. ಯಾವುದೋ ಒಂದು ಮೂಲೆಯಲ್ಲಿ ವಿಧಾನಸೌಧ ಒಳಗಡೆ ಅಂಬೇಡ್ಕರ್ ಅವರ ಚಿಂತನೆಗಳ ವಿಚಾರ ಲಹರಿಯನ್ನೇ ಬಿತ್ತರಿಸಿದ ರೀತಿಯಲ್ಲಿ ಈ ಒಂದು ಆಚರಣೆ ನಡೀತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಬಿತ್ತರಿಸುವ, ಅರಿವು ಮೂಡಿಸುವ, ಜಾಗೃತಿ ಮಾಡುವಂಥ ಶ್ರೇಷ್ಠ ಕೆಲಸಗಳನ್ನು ಕೈಗೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲ ಭಾಗಿನಲ್ಲಿ ಪೋಷಕರು ಕೂಡ ಆಲಿಸ್ತಾ ಇರ್ತಾರೆ. ಸೊ ಸ್ಫೂರ್ತಿಯಾಗಲಿ ಮಕ್ಕಳೇ, ನೀವೇ ಮುಂದಿನ ಸತ್ತು ಪ್ರಜೆಗಳು, ಇಡೀ ದೇಶಕ್ಕೆ ಮಾದರಿಯಾಗಿ ಅಂತ ನಾವು ಈ ಮೂಲಕ ಆಶಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಇಲ್ಲಿಗಳಿಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ, ಎಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರ್ತದೆ, ಅಲ್ಲಿವರೆಗೂ ಕೂಡ ಜಾತೀಯತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಅವರು ಎಲ್ಲ ಗಮನಿತದ ಪರಿಶಿಷ್ಟ ವರ್ಗಗಳ, ಪರಿಶಿಷ್ಟ ಜಾತಿಯ, ಶೋಷಿತರ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಹೋರಾಟವನ್ನು ಅವರ ಜೀವನದುದ್ದಕ್ಕೂ ಕೂಡ ಮಾಡಲು ಅಂತಕ್ಕಂಥದ್ದನ್ನು ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ. ಸಮಾಜದಲ್ಲಿ ಯಾರ್ಯಾರ ಅವಕಾಶಗಳಿಂದ ವಂಚಿತರಾಗಿರ್ತಾರೆ, ಅವಮಾನಕ್ಕೆ ಒಳಗಾಗಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಸಮಾನತೆಯಿಂದ ಅವರಿಗೆ ಸಮಾನತೆ ಸಿಕ್ಕಿಲ್ಲ. ಆ ಜನರ ಪರವಾಗಿ, ಎಲ್ಲರ ಪರವಾಗಿ ಕೂಡ ಹೋರಾಟವನ್ನು ಮಾಡೋದು ಈ ದೇಶದ ಸಂವಿಧಾನ ಈಗಾಗಲೇ ಮಹದೇವನವರು ಹೇಳಿದ್ದಾರೆ. ಒಬಾಮಾ ಅವರು ಈ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನದ ಮೂಲಕ ಎಲ್ಲ ಜನರಿಗೆ, ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ